ಅದಕ್ಕೆ ಎಲ್ಲ ಜಾತಿಯವರು ಏಕಾದಶಿ ಮಾಡ್ಲಿಕ್ಕಿಲ್ಲ, ಒಂದು ಜಾತಿಯವರು ಮಾತ್ರ ಮಾಡಬೇಕು ಅಂತ ಇದೆ. ಆರೋಗ್ಯದ ಉದ್ದೇಶದಿಂದ ಉಪವಾಸ, ಹಾಗೆ ದೇವರ ಅನುಗ್ರಹವನ್ನು ಪಡೆಯುವ ಉದ್ದೇಶದಿಂದ ಉಪವಾಸ, ಹಾಗೆ ಕಷ್ಟಗಳ ಪರಿಹಾರಕ್ಕೆ ಪರಿಹಾರ ಅಂತೇಳಿ ಉಪವಾಸ. ಏಕಾದಶಿ ದಿವಸ ಊಟ ಮಾಡಬಾರದು ಅಂತ ಹೇಳಿ ಮುಖ್ಯ. ಮತ್ತೆ ಏನಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ನಾವು ಕೊಟ್ಟು ಬೆಳೆಸಬೇಕಾದಂತಹ ಸಂಪತ್ತು ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಮಾಡಿಕೊಂಡಂತಹ ಇಂತಹ ವ್ರತಾನುಷ್ಠಾನಗಳು. ಈ ಏಕಾದಶಿ ದಿನ ಯಾವ ಕೆಲಸ ಮಾಡಬಹುದು ಅಥವಾ ಯಾವ ಕೆಲಸ ಮಾಡಬಾರದು? ಖಂಡಿತ ಏಕಾದಶಿ ದಿವಸ ಊಟ ಮಾಡಬಾರದು ಅಂತ ಹೇಳಿ ಮುಖ್ಯ. ಮತ್ತೆ ಏನಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ಊಟಕ್ಕೆ ಪ್ರಚೋದಕವಾದ ಉಪವಾಸ ಅಂತ ಹೇಳಿದ್ರೆ ಉಪಮುಕ್ತಸ್ತು ಪಾಪೇಭ್ಯ ವಾಸೋ ಯಸ್ಯ ಗುಣೈಸಹ ಅಂತ. ಉಪವಾಸ ಅನ್ನುವಂಥದ್ದನ್ನ ಒಂದು ನಮ್ಮ ವೈದ್ಯಕೀಯ ಗ್ರಂಥಗಳು ಅಂದ್ರೆ ಆಯುರ್ವೇದಾದಿ ಆ ಒಂದು ಚಿಂತನೆಗಳೇ ನಮಗೆ ಕೊಡುವಂಥದ್ದು. ನಾವು ಯಾವುದು ಉಪಾವೃತ್ತಸ್ತು ಪಾಪೇಭ್ಯ ಅಂತ ಅಂದ್ರೆ ಆ ದಿವಸ ಮನಸ್ಸು ಇವತ್ತು ನಾನು ಶುದ್ಧವಾಗಿದ್ದೇನೆ, ದೈಹಿಕವಾಗಿ ಶುದ್ಧವಾಗಿದ್ರೆ ಒಂದು ಹತ್ತಕ್ಕೆ ಮಾತ್ರ. ನಾವು ಎಷ್ಟು ಸ್ನಾನ ಮಾಡಿ ಆ ಸೆಂಟ್ ಫ್ರೇಗ್ರೆನ್ಸ್ ಎಲ್ಲ ಹಚ್ಚಿಕೊಂಡು ಬಂದ್ರು ಕೂಡ ದೇಹದ ಬೆವರಿನ ವಾಸನೆ ಸ್ವಲ್ಪ ಹೊತ್ತಲ್ಲಿ ಶುರುವಾಗ್ತದೆ. ಹಾಗಾಗಿ ಶುದ್ಧೀಕರಣ ಅಂತ ಹೇಳಿದ್ರೆ ಆಂತರಿಕ ಶುದ್ಧಿಗೆ ಉಪವಾಸ ಇದೆ. ಉಪವಾಸ ಇದ್ದಾಗ ನಾನು ಏನನ್ನು ತಿನ್ನಲಿಲ್ಲ, ಏನನ್ನು ಕುಡಿಯಲಿಲ್ಲ, ನಾನು ಹೊರಗೆ ಶುದ್ಧವಾಗಿದ್ದೇನೆ ಅಂತ ಹೇಳಿದ್ರೆ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿ ಇರುತ್ತೆ. ಹಾಗಾಗಿ ನಾವು ಶುದ್ಧವಾಗಿದ್ದಾಗ ದೇವರ ಪೂಜೆಗೆ ಸ್ನಾನ ಮಾಡಿ ಬಂದಿದ್ದೇನೆ, ಅದನ್ನು ಮುಟ್ಟಬಾರದು ಇದನ್ನು ಮುಟ್ಟಬಾರದು ಒಂದು ಸಾಮಾನ್ಯ ಜ್ಞಾನ ನಮಗೆ ಇರ್ತದೆ ಅಲ್ವಾ. ಹಾಗೆ ಏಕಾದಶಿ ದಿವಸ ನಾನು ಏನು ತಿನ್ನಬಾರದು, ಏನು ಕುಡಿಯಬಾರದು ಅನ್ನುವಂಥದ್ದು ಸಾಮಾನ್ಯ ನಿಯಮ. ಅದರೊಟ್ಟಿಗೆ ನಾವು ಮನಸ್ಸು ಶುದ್ಧವಾಗಿದ್ದಾಗ ಬೇರೆ ನಿಯಮಗಳು ನಮಗೆ ಬೇಕಾಗಿದೆ. ನಮ್ಮ ಮನಸ್ಸೇ ಹೇಳ್ತದೆ ನಾನು ಅದನ್ನು ಮಾಡಿದ್ದೇನೆ. ಯಾಕಂದ್ರೆ ನಮಗೆ ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ನಾನು ಅವಾಯ್ಡ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ಏಕಾದಶಿ ಮಾಡಲೇಬೇಕಾದದ್ದು ಏನು ಅಂತ ಹೇಳಿ ಉಪವಾಸ, ಮಾಡಬಾರದು ಏನು ಅಂದ್ರೆ ತಿನ್ನಬಾರದು ಅಷ್ಟೇ. ಮತ್ತೆ ಉಳಿದದ್ದೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿರ್ತದೆ. ಅವರವರು ತಮ್ಮ ತಮ್ಮ ಮನಸ್ಸಿಗೆ ಅಥವಾ ತಮ್ಮ ಚಿಂತನೆಗೆ ಬೇಕಾದಂತಹ ನಿಯಮಗಳನ್ನು ಮಾಡಿಕೊಳ್ಳುದು. ಯಾಕಂದ್ರೆ ಏಕಾದಶಿ ದಿವಸ ನಾನು ಇದನ್ನು ಮಾಡುದಿಲ್ಲ ಅಂತ. ಈಗ ಇಂಥದೇ ಒಂದು ಚಿಂತನೆ ಬಂತು. ನಿನ್ನೆ ಒಬ್ಬರು ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳಿ ತುಂಬಾ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ರು. ಅವರಿಗೆ ಏನ್ ಅನ್ನಿಸುದು, ಇವತ್ತು ದಶಮಿ, ನಾನು ದಿನ ಕುಡಿತೇನೆ, ಇವತ್ತು ಕುಡಿಬಹುದಾ ಅಂತ ಒಬ್ಬ ನಮ್ಮ ಆತ್ಮೀಯರಲ್ಲಿ ಪ್ರಶ್ನೆ ಕೇಳಿದ್ರು. ಅದು ಪ್ರಶ್ನೆ ಹತ್ರ ಬಂತು. ಅದಕ್ಕೆ ಅವರು ಸಹಜವಾಗಿ ಇಲ್ಲ, ದಶಮಿ ಅಂದ್ರೆ ಒಂದು ದಿನತ್ರ ಇವೆ, ಆದ್ರಿಂದ ಇವತ್ತಿನಿಂದ ನೀವು ಬಿಡಿ, ದೇವರ ದಯದಿಂದ ಅದು ಏಕಾದಶಿಯೇ ನಿಮ್ಮನ್ನು ಸಂಪೂರ್ಣ ಚಟದಿಂದ ಹೊರಗೆ ಬರಿಸ್ತದೆ ಅನ್ನುವಂತಹ ಒಂದು ಅಭಿಪ್ರಾಯದ ಉತ್ತರವನ್ನು ನಾವು ಕೊಡಬೇಕಾಗಿದೆ. ಹಾಗಾಗಿ ಏನು ಮಾಡಬೇಕು ಅನ್ನೋದಕ್ಕೆ ಅವರವರಿಗೇ ಗೊತ್ತಿರ್ತದೆ. ಅದಕ್ಕೆ ಅವರವರೇ ಉಳಿದ ನಿಯಮಗಳೆಲ್ಲ. ಪ್ರಧಾನ ನಿಯಮ ಮಾಡಬೇಕಾದದ್ದು ಉಪವಾಸ, ಮಾಡಬಾರದು ಅಂತ ಹೇಳಿದ್ರೆ ತಿನ್ನಬಾರದು ಕುಡಿಯಬಾರದು ಅಷ್ಟೇ. ಕೆಲವರು ಏಕಾದಶಿ ಉಪವಾಸ ಅಂತ ಹೇಳಿ ಅವರ ಫಲಹಾರ ಅಂತ ಹೇಳಿ ಚಪಾತಿ ಮಾಡ್ಕೊಂಡು ಗೋಧಿ ದೋಸೆ ಮಾಡಿಕೊಂಡು ತಿಂದು ಇವತ್ತು ಫಲಹಾರ, ಊಟ ಅಂದ್ರೆ ಇಲ್ಲ, ಅನ್ನ ಎಂದು ಬಿಟ್ಟು ಮತ್ತೆಲ್ಲ ತಿಂತಾರೆ. ಇದರಲ್ಲಿ ಏನು ಲಾಭ? ಲಾಭ ಇಲ್ಲ, ನಷ್ಟವೇ. ಅಂದ್ರೆ ಅನ್ನ ಅಂದ್ರೆ ಏನು ಅಂತ, ಅನ್ನ ಅಂತ ಹೇಳಿದ್ರೆ ಬರೀ ನಾವು ಈಗ ಅಕ್ಕಿಯನ್ನು ಬೇಯಿಸಿದ್ದು ಅನ್ನ, ಈಗ ಅದನ್ನೇ ಅನ್ನ ಅಂತ ತಗೊಂಡದ್ದು ನಾವು ಮಾತ್ರ. ಎಷ್ಟೋ ಜನ ಉತ್ತರ ಭಾರತೀಯರಿಗೆ ಅನ್ನದ್ದು ಗೊತ್ತೇ ಇಲ್ಲ. ಅವರಿಗೆ ಚಪಾತಿ ರೋಟಿ ಅಂತದ್ದೇ ಎಲ್ಲ ಇರೋದು. ಕೆಲವು ಕಡೆ ಬರೀ ಜೋಳವನ್ನೇ ಪ್ರಧಾನವಾಗಿ ಇಟ್ಟುವ ಕರ್ನಾಟಕದಲ್ಲಿ ನೋಡ್ತೇವೆ, ಕೆಲವರಿಗೆ ರಾಗಿಯೇ ಪ್ರಧಾನ. ಹಾಗಾಗಿ ಅನ್ನ ಅಂತ ಕೇಳಿದ್ರೆ ಬರೇ ನಾವು ಈ ಪ್ರಾದೇಶಿಕವಾಗಿ ಗುರುತಿಸಿದಂತಹ ಅಕ್ಕಿಯನ್ನು ಬೇಯಿಸಿದ್ದಲ್ಲ ಅಷ್ಟು ಮಾತ್ರ ಅಲ್ಲ, ಅನ್ನ ನಿಷೇಧ ಅಲ್ಲ. ಏಕಾದಶಿಗೆ ಅದ್ಯತೆ ಅರ್ಪಿತ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಅಂತ ಹೇಳುವಂತಹ ಆ ಒಂದು ವೇದವೇ ಪ್ರಮಾಣ. ಅಂದ್ರೆ ಯಾವುದನ್ನು ನಾವು ತಿಂತೇವೆ, ಆಹಾರವಾಗಿ ನಾವು ಪ್ರಧಾನವಾಗಿ ತಗೊಳ್ತೇವೆ, ನಮ್ಮ ಆಹಾರವೇ ಅನ್ನ. ಹಾಗಾಗಿ ಅನ್ನಾದಿಗಳು ನಿಷೇಧ ಅಂತ ಹೇಳಿದ್ರೆ ಎಲ್ಲ ಆಹಾರವೂ ನಿಷೇಧವೇ, ಆಯ್ತಾ. ಅದರಲ್ಲಿ ಅದನ್ನು ಅಂತ ಹೇಳಿ ಲಿಸ್ಟ್ ಮಾಡ್ಲಿಕ್ಕೆ ಇಲ್ಲ. ಏಕಾದಶಿ ಅಂದ್ರೆ ಉಪವಾಸ, ಮತ್ತೆ ಬೇರೆ ಆಪ್ಷನ್ ಇಲ್ಲ ಅದರಲ್ಲಿ. ಮತ್ತೆ ಒಂದೇ ಒಂದು ಆಪ್ಷನ್ ಅಂತ ಹೇಳಿದ್ರೆ ನಮ್ಮ ಶರೀರ ನೋಡಿ, 90 ಭಾಗ ನಮ್ಮ ಶರೀರದಲ್ಲಿ ಇರುವುದು ನೀರೇ. ನಮ್ಮ ಮಿದುಳಿನಲ್ಲಿಯೂ ಕೂಡ 70% ಶರೀರದ್ದು ಅಂತ ಹೇಳ್ತಾರೆ. ನನಗೆ ತಿಳಿದ ಹಾಗೆ 90% ಶರೀರದ ಮಿದುಳಿನ ಭಾಗ, ಚಲೆಯ ಭಾಗ ಅದು ಬರೀ ನೀರು ತುಂಬಿಕೊಂಡಿರೋದು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಡಿಹೈಡ್ರೇಷನ್ ಆಗೋದು ಇತ್ಯಾದಿಗಳೆಲ್ಲ ದೋಷಗಳು ಬರಬಹುದು. ಅವರವರ ಭೌತಿಕ ಶಾರೀರ ವ್ಯವಸ್ಥೆಯನ್ನು, ನನಗೆ ಬಾಯಾರಿಕೆ ಇದೆ ಅಂತ ಹೇಳಿ ನಿಮಗೆ ಚಿಂತನೆ ಮಾಡ್ಲಿಕ್ಕೆ ಬರುವುದಿಲ್ಲ, ನಿಮಗೆ ಹಸಿವಾಗಿದೆ ನಾನು ತೀರ್ಮಾನ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಅವರವರಿಗೆ ಬಿಟ್ಟದ್ದು. ಹಾಗಾಗಿ ಅಂತಹ ಒಂದು ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಕುಡಿಯಬಹುದು ಅಂತ ನಿಯಮ ಇದೆ. ಅಂದ್ರೆ ಅದೇನು, ನಾಶನೀರ್ ವಾಪಿ ಆಪೋ ಉದ್ಬದ್ಧಿರೀರಿತ ಅಂತ. ನೀರು ಅಂತ ಹೇಳಿದ್ರೆ ಅದು ಆಹಾರ ಹೌದು, ಆಹಾರ ಅಲ್ಲ ಅಂತ ಹೇಳಿ ಭಕ್ತಾಂಬರೀಶನ ಕಥೆ ನೀವು ಕೇಳಿರ್ಬೋದು. ಭಾಗವತದ ಅಷ್ಟು ದೊಡ್ಡ ಕಥೆ ಬರೀ ಏಕಾದಶಿಯ ಮೇಲೆ ಆಧಾರಿತವಾಗಿದೆ. ಹಾಗೆ ಏಕಾದಶಿಯ ಮಹತ್ವ ಅನ್ನೋದು ಹೇಳ್ತದೆ, ಅದು ಬೇಡಿ. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೀರನ್ನು ಬಿಟ್ಟರೆ ಬೇರೆ ನಾವು ಆಚಮನ ಮಾಡುವಂಥದ್ದು ತೀರ್ಥ ಪ್ರಾಶನ, ಅದರಿಂದಾಗಿ ಅಲ್ಪ ನೀರು ಶರೀರಕ್ಕೆ ಹೋದರೆ ಶರೀರದ ಶುದ್ಧಿ ಆಗ್ತದೆ, ಅಷ್ಟು ಸಾಕು. ಹಾಗಾಗಿ ಬೇರೆ ಫಲಹಾರ ಇತ್ಯಾದಿಗಳನ್ನು ಮಾಡುವಂಥದ್ದು ಅದು ದೊಡ್ಡ ಅಪಚಾರ, ಅದಕ್ಕೆ ಯಾವ ಮಹತ್ವವೂ ಇಲ್ಲ. ಅಂತಹ ತುಂಬಾ ವೃದ್ಧರಿಗೆ ಅಥವಾ ಅತ್ಯಂತ ಒಂದು ಶರೀರದ
ತೊಂದರೆ ಇರುವಂತವರಿಗೆ, ತುಂಬಾ ಚಿಕ್ಕ ಪುಟ್ಟ ಮಗುವಿಗೆ ಹಾಲು ಕೊಡುವುದು ಇತ್ಯಾದಿಗಳಿಗೆ ನಿಷೇಧ ಹೇಳಲಿಲ್ಲ. ಆದ್ರೆ ಯಾರಿಗೆ ಶರೀರದಲ್ಲಿ ಒಳ್ಳೆಯ ಸಾಮರ್ಥ್ಯ ಇದೋ ಅವರು ಉಪವಾಸವನ್ನು ಶುದ್ಧವಾಗಿ ಮಾಡಲೇಬೇಕು. ಆಮೇಲೆ ಅಂತಹ ಒಂದು ಆರೋಗ್ಯದ ಸಮಸ್ಯೆ ಇರುವವರಿಗೆ ಏನೆಲ್ಲ ತಕೊಳ್ಬಹುದು ಅನ್ನೋದಕ್ಕೂ ಶಾಸ್ತ್ರದ ನಿರ್ಣಯಗಳಿದೆ. ನನ್ನ ಪುಸ್ತಕದಲ್ಲಿ ಒಂದು ಅಧ್ಯಾಯದಲ್ಲಿ ಅದರ ಬಗ್ಗೆ ನೇರವಾಗಿ ಅಥವಾ ಸ್ಪಷ್ಟವಾಗಿ ನಾನು ಅದರ ವಿವರಣೆಯನ್ನು ಕೊಡುವ ಪ್ರಯತ್ನ ಮಾಡಿದ್ದೇನೆ. ಅದನ್ನೊಮ್ಮೆ ನೀವು ನೋಡ್ಬೋದು. ಹಾಗಾಗಿ ನಾವು ಇನ್ ಜನರಲ್ ಹೇಳೋದಾದ್ರೆ ಆ ಬನಾಹ ಇತ್ಯಾದಿಗಳೆಲ್ಲ ಅದಕ್ಕೆ ಆ ಪಕ್ಕದ ಮನೆ ಸುಬ್ಬಮ್ಮ ಏಕಾದಶಿ ಉಪವಾಸ, ಈಗ ಅದಕ್ಕೆ ಎಲ್ಲೋ ಸ್ವಲ್ಪ ತಿಂತಾರಷ್ಟು ಉಪ್ಪು ಅವಲಕ್ಕಿ ಪಾಯಸ ಅಂತ ಹೇಳಿ ಅದೇ ಕಥೆ ಆಗ್ತದೆ. ಅದು ಅಪಚಾರವೇ ಹೊರತಾಗಿ ಖಂಡಿತ ಅಂತಹ ಆಪ್ಷನ್ಗಳು ಇಲ್ಲ. ಅದರಿಂದಾಗಿ ನಮಗೇ ನಷ್ಟ ಹೊರತಾಗಿ ಹೇಳುವರಿಗೆ ಹೇಳಿದ್ದನ್ನು ಮಾಡಿ ಅನುಷ್ಠಾನ ಮಾಡಿದವರಿಗೆ ಅದು ಅದರ ಲಾಭ ನಷ್ಟಗಳೆಲ್ಲ ಸಿಗೋದು. ನಷ್ಟ ಅಂತೂ ಖಂಡಿತ ಇಲ್ಲ, ತಿಂದರೆ ನಷ್ಟ ಹೊರತಾಗಿ. ಏಕಾದಶಿ ಅಂತ ಹೇಳಿದ್ರೆ ಅದು ಶುದ್ಧ ಉಪವಾಸ, ಅದಕ್ಕೆ ಪೂರಕವಾಗಿ ಅನಿವಾರ್ಯ ಸಂದರ್ಭಗಳಲ್ಲಿ ನೀರು ಅಷ್ಟೇ. ಕೆಲವರು ಈ ದೈವ ದೇವರುಗಳ ಕೆಲಸವನ್ನು ಸಂಕ್ರಮಣಕ್ಕೆ ಮಾಡುದು ಅಂತೇಳಿ ತೀರ್ಮಾನ ಮಾಡಿ ಇಟ್ಟಿರ್ತಾರೆ. ಆದ್ರೆ ಏಕಾದಶಿ ದಿನ ಬಂದ್ರೆ ಅದನ್ನು ಮಾಡಬಹುದಾ, ಅವತ್ತೇನು ಅದಕ್ಕೆ ಪರಿಹಾರ ಅಂತ ಹೇಳಿ? ಖಂಡಿತ ಇದು ಹಿಂದಿನಿಂದಲೂ ಇದ್ದಂತಹ ಒಂದು ಪದ್ಧತಿ, ನಾವು ಹೊಸದಾಗಿ ಏನನ್ನು ಹೇಳ್ತಾ ಇಲ್ಲ. ಏಕಾದಶಿ ಅನ್ನುವಂಥದ್ದು ಕಾರಣಾಂತರಗಳಿಂದ ದೂರ ಹೋಯಿತು. ಅದಕ್ಕೆ ಕಾರಣವೂ ಇದೆ, ನಾನು ಹೇಳ್ತೇನೆ. ಏನಂದ್ರೆ ಒಂದು ಕಾಲದಲ್ಲಿ ಭಾರತದಲ್ಲಿ ತುಂಬಾ ಬಡತನ ಅಂತ ಇದ್ದಾಗ ನಮ್ಮ ಶಾಸ್ತ್ರ ಮತ್ತೆ ಒಂದು ವೈದಿಕ ಅಥವಾ ಧಾರ್ಮಿಕ ವೃತ್ತಿಗಳು ಎಲ್ಲವೂ ಕೂಡ ಸ್ವಲ್ಪ ಬದಿಗೆ ಸರಿಯಿತು. ಯಾಕಂದ್ರೆ ಜನರಿಗೆ ಬದುಕೇ ದುಸ್ತರ ಆಗಿತ್ತು, ಕಷ್ಟ ಆಗಿತ್ತು. ಹಾಗಾಗಿ ಹೊಟ್ಟೆಪಾಡಿಗೋಸ್ಕರ ಏನಾದ್ರೂ ದುಡಿಯುವುದು, ತಿನ್ನೋದು, ಅನ್ನವೂ ಇರಲಿಲ್ಲ. ಬರೀ ಗೆಣಸು ತಿಂದುಕೊಂಡು ಮತ್ತೆ ಮಾವಿನ ಹಣ್ಣು ಸೀಸನ್ ಅಲ್ಲಿ ಏನು ಹಣ್ಣು ಸಿಗ್ತದನ್ನು ತಿಂದುಕೊಂಡು ಬದುಕಿದವರು ನಮ್ಮ ಪೂರ್ವಜರು. ಆಗ ಇದೆಲ್ಲ ಒಂದ್ಸಲ ಬಿದ್ದು ಬದುಕುವುದೇ ದುಸ್ತರ ಅಂತ ಆದಾಗ ಏನಾದ್ರೂ ಸರಿ ನಾವು ಬದುಕಿದ್ರೆ ಅಲ್ವಾ ಮತ್ತೆ ಉಳಿದದ್ದೆಲ್ಲ ಅಂತ ಹೇಳಿ ಆ ಕಾಲಕ್ಕಾಗುವಾಗ ಸ್ವಲ್ಪ ಧಾರ್ಮಿಕ ವೈಚಾರಿಕ ಇದಕ್ಕೆ ಒಂದು ಸಂಪೂರ್ಣವಾದಂತಹ ಒಂದು ಬ್ರೇಕ್ ಸಿಕ್ಕಿತು. ಹಾಗೇನಾಯ್ತು, ಎಲ್ಲರಿಗೂ ಒಂದು ಆ ಒಂದು ಧರ್ಮಶಾಸ್ತ್ರಗಳ ಇದರಿಂದಾಗಿ ಗೊತ್ತೇ ಆಗಲಿಲ್ಲ. ಆದ್ರೆ ಅಂತಹ ಒಂದು ಅನುಷ್ಠಾನ ಪರಂಪರೆಯನ್ನು ಇಟ್ಟುಕೊಂಡವರು ಇದ್ದಾರೆ, ಇಲ್ಲ ಅಂತ. ಆದ್ರೆ ಕೆಲವೊಂದು ಆಚರಣೆಯಲ್ಲಿ ಉಳಿತು. ಸಂಕ್ರಮಣ ದಿವಸ ಅಂದ್ರೆ ತಿಂಗಳಿಗೆ ಒಂದ್ಸಲ ಲೆಕ್ಕಾಚಾರಕ್ಕೆ ಅಂತ ಹೇಳಿ ಸೌರಮಾನವನ್ನೇ ಒಂದು ಫಾಲೋ ಮಾಡುವಂತಹ ಒಂದು ತುಳುನಾಡು, ತಮಿಳುನಾಡು, ಕೇರಳಗಳಲ್ಲಿ ಪ್ರಧಾನವಾಗಿ ದಕ್ಷಿಣ ಭಾರತದಲ್ಲಿ ಸೌರಮಾನವನ್ನೇ ಫಾಲೋ ಮಾಡುದು. ಅದರಿಂದ ಸಂಕ್ರಮಣದ ದಿವಸ ಅಂತ ಹೇಳಿದ್ರೆ ತಿಂಗಳಿಗೆ ಒಂದ್ಸಲ ಲೆಕ್ಕಾಚಾರಕ್ಕೆ ಯಾವುದಾದ್ರೂ ಪೂಜೆಯನ್ನು ಮಾಡೋದಾ ಅಥವಾ ಏನಾದ್ರೂ ಒಂದು ದೈವಗಳ ಆರಾಧನೆಯನ್ನು ಮಾಡೋದು ಮಾಡಿಕೊಂಡು ಬಂದಿದ್ದಾರೆ, ಇಲ್ಲ ಅಂತ. ಆದ್ರೆ ಆಗ ಚಿಂತನೆ ಮಾಡಿದ ಹಾಗೆ ಪಾಸಾಗೆ ಅಂತ ಹೇಳಿ ಆ ಒಂದು ತುಳುನಾಡಿನಲ್ಲಿ ಕೂಡ ಆ ಚಿಂತನೆ ಇತ್ತು. ಅಂದ್ರೆ ಸಂಕ್ರಮಣ ದಿವಸ ಏಕಾದಶಿ ಬಂದರೆ ಅಪರೂಪವಾಗಿ ಬಂದೇ ಬರ್ತದೆ. ಬಂದಾಗ ಅದನ್ನ ದಿನ ತಪ್ಪಿಸಿ ಮರು ದಿವಸ ಮಾಡುದು, ಈ ಪಾಸ ನೀವು ಕೊಡ್ತೀಯಲ್ಲ ಅಂತ ಹೇಳಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದನ್ನು ಮತ್ತೆ ಆ ಆಚರಣೆಯನ್ನು ಕೂಡ ನಾನೇ ಚಿಕ್ಕವನಿದ್ದಾಗ ಪ್ರತ್ಯಕ್ಷವಾಗಿ ಕೂಡ ನೋಡಿದ್ದೇನೆ. ಇನ್ನೊಂದು ಅದು ಶಾಸ್ತ್ರ ವಿರುದ್ಧ ಖಂಡಿತ ಆಗುವುದಿಲ್ಲ. ಆದ್ದರಿಂದ ಏಕಾದಶಿಯ ಒಂದು ಮಹತ್ವವನ್ನ ನಾವು ಪ್ರಧಾನವಾಗಿ ಗುರುತಿಸಿದಾಗ, ಉದಾಹರಣೆಗೆ ನಾನು ಇನ್ನೊಂದು ಚಿಂತನೆ ಮಾಡುದು, ನಮಗೆ ಏನಾದ್ರೂ ಸೂತಕ ಬಂತು ಅಂತ ಹೇಳಿದಾಗ ಸಂಕ್ರಮಣಕ್ಕೆ ಆಗಲೇಬೇಕಾದದನ್ನು ನಾವು ದಿನ ತಪ್ಪಿಸಿ ಮಾಡುವುದಿಲ್ಲ. ಏಕಾದಶಿ ಶ್ರಾದ್ದವನ್ನು ಮಾಡಬಾರದು ಅಂತ ಹೇಳಿದ ಸ್ಪಷ್ಟವಾದಂತಹ ಪುರಾಣದ ಆದೇಶಗಳು ನಮಗೆ ಸಿಗ್ತವೆ. ಅಂತಹ ಒಂದು ಸೂತಕಾದಿಗಳು ಬಂದಾಗ ಶ್ರಾದ್ದವನ್ನು ದಿನ ತಪ್ಪಿಸಿ ಮಾಡುವ ಹಾಗೆ, ಒಂದು ದೇವತೆಗಳ ಕಾರ್ಯಗಳನ್ನು ಮರು ದಿವಸ ಮಾಡುವಂತದ್ದೇ ಒಂದು ಸಂಪ್ರದಾಯ, ಅದೇ ಸರಿಯಾದಂತಹ ಮಾರ್ಗದರ್ಶನ. ಇದು ನಾನು ಹೇಳೋದಲ್ಲ, ತುಂಬಾ ಪ್ರಮಾಣ ಶ್ರುತಿ ಸ್ಮೃತಿಗಳ ಮಾತುಗಳೇ ಸ್ಪಷ್ಟವಾಗಿ ಹೇಳ್ತವೆ. ಅದನ್ನ ಪ್ರತ್ಯೇಕ ಅನ್ಯ ದಿನಗಳಲ್ಲಿ ಮಾಡಬೇಕು. ಹಾಗಾಗಿ ಆ ದಿವಸ ಮಾಡಿದ್ರೆ ಖಂಡಿತ ಅದು ನಮ್ಮ ಚಿಂತನೆ ಹೀಗಿದೆ. ಯಾವುದನ್ನು ಕೂಡ ಅಷ್ಟೇ ಶಾಸ್ತ್ರೀಯವಾಗಿ ಮಾಡಿದ್ರೆ ಅದು ದೇವತೆಗಳಿಗೆ ಆಯಾಯ ಶಕ್ತಿಗಳೇ ಹೋಗಿ ಸೇರ್ತದೆ. ಮಾಡದೆ ನಾವು ಅಧಾರ್ಮಿಕವಾಗಿ ಮಾಡಿದ್ದಲ್ಲ. ಈಗ ನಾವು ಅಷ್ಟೇ, ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಆಹಾರವನ್ನು ತಂದಿಟ್ರೆ ನೀವು ಚೆನ್ನಾಗಿದೆ, ಶುದ್ಧವಾಗಿದೆ ಅಂತ ಹೇಳಿ ಮರ್ಯಾದೆ ಪೂರ್ವಕವಾಗಿ ಕೊಟ್ಟು ನೀವು ತಗೊಳ್ತೀರಿ. ಇಲ್ಲದಿದ್ರೆ ಏನ್ ಮಾಡ್ತೀರಿ, ಅವರಿಗೆ ಬೇಜಾರಾಗ್ತದೆ ಏನು ಅಂತ ಹೇಳಿ ಅಲ್ಲೇ ಇಟ್ಟು ಬಿಡ್ತೀರಿ, ಮತ್ತೆ ಎಲ್ಲಿ ಒಂದು ಹೊರಗಡೆ ಹಾಕ್ತೀರಿ. ಅದನ್ನು ಯಾವುದೋ ಒಂದು ನಾಯಿ ಬೆಕ್ಕುಗಳು ತಿಂದು ಹೋಗ್ತದೆ ಅಲ್ವಾ. ಹಾಗೆ ದೇವತೆಗಳು ಕೂಡ ಶಾಸ್ತ್ರೀಯವಾಗಿ ನೀವು ಒಳ್ಳೆ ರೀತಿಯಲ್ಲಿ ಕೊಟ್ರೆ ಅವರು ಸ್ವೀಕಾರ ಮಾಡ್ತಾರೆ. ಕೊಡದೆ ಇದ್ರೆ ಅದು ದೈತ್ಯ ಶಕ್ತಿಗಳ ಪಾಲಾಗ್ತದೆ. ಆ ದುಷ್ಟ ಶಕ್ತಿಗಳು ತಿಂದರೆ ಏನ್ ಮಾಡ್ತಾರೆ ಗೊತ್ತುಂಟ ನಮಗೆ. ಆದ್ದರಿಂದ ಅದರ ವಿಪರಿಣಾಮಕ್ಕೆ ನಾವೇ ಅದಕ್ಕೆ ಹೊಣೆ ಆಗಬೇಕಾಗ್ತದೆ. ಹಾಗಾಗಿ ಏಕಾದಶಿ ಇತ್ಯಾದಿಗಳು ಯಾವುದು ಸಂಕ್ರಮಣ ದಿವಸ ಬಂದ್ರೆ ಏಕಾದಶಿ ಪ್ರಧಾನವಾಗ್ತದೆ ಹೊರತಾಗಿ ಸಂಕ್ರಮಣಾದಿಗಳನ್ನು ಮರು ದಿವಸ ಮಾಡ್ಲಿಕ್ಕೂ ಅವಕಾಶ ಇದೆ. ಆದ್ದರಿಂದ ಅದು ನಿತ್ಯವ್ರತ ಅಂತ ಆಗಿರುವುದರಿಂದ ನೋ ಎಕ್ಸೆಪ್ಷನ್, ಏಕಾದಶಿಯೇ ಪ್ರಧಾನ ಆಗಿರುತ್ತದೆ. ಮತ್ತೆ ಅದರ ಆಚರಣೆಯನ್ನು ಮರು ದಿವಸ ಮಾಡೋಣ. ಉದಾಹರಣೆಗೆ ನಮಗೆ ಬರುವಂತದ್ದು ಎರಡು, ಒಂದು ಸೌರಮಾನ ಯುಗಾದಿ, ವಿಷು ಅಥವಾ ಸಂಕ್ರಾಂತಿ ಅಥವಾ ಪ್ರತಿಷ್ಠಾ ದಿವಸ, ಅಂದ್ರೆ ಈ ಮಾಸ ಕುಂಭ ಮಾಸದ ಇಷ್ಟನೇ ದಿವಸ ಅಂತ ಆ ಲೆಕ್ಕಾಚಾರದಲ್ಲಿ ಏಕಾದಶಿ ಬರ್ತದೆ. ಆ ಒಂದು ಆಚರಣೆ ಎಂದೂ ಇರಲಿಲ್ಲ. ಅಂದ್ರೆ ಇದು ಇತ್ತೀಚೆಗೆ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಬಂದವೇನೋ ಶುರುವಾಗಿದೆ. ಯಾಕಂದ್ರೆ ಅದು ಪ್ರತಿ ಸಲ ಜನವರಿ 14ಕ್ಕೆ ಬರ್ತದೆ, ಇದು ಫೆಬ್ರವರಿ 18ಕ್ಕೆ ಬರ್ತದೆ. ನಾವು ಅದರ ಮೇಲೆ ಡಿಪೆಂಡ್ ಆಗಿದೆ. ಎಂತ ದುರಂತ ನೋಡಿ, ನಮ್ಮ ಚೈತ್ರ ವೈಶಾಖ ಪಂಚಾಂಗಗಳನ್ನು ಬಿಟ್ಟು ಇಂಗ್ಲಿಷ್ ಕ್ಯಾಲೆಂಡರ್ ಅನ್ನೇ ನಾವು ಹಿಡ್ಕೊಂಡಿದ್ದೇವಲ್ಲ.
ಅದರ ದುಷ್ಪರಿಣಾಮ ಇದು ಹೊರತಾಗಿ ಇದು ಪರಂಪರಾವಾಗಿದ್ದು ಖಂಡಿತ ಅಲ್ಲ. ಹಾಗಾಗಿ ಆ ಒಂದು ದೋಷದಿಂದಾಗಿ ನಾವು ಅನುಭವಿಸ್ತಾ ಇರುವಂತ ಇದು ಪಾಶ್ಚಿಮಾತ್ಯರ ಅನುಕರಣೆಯ ಒಂದು ದುಷ್ಪರಿಣಾಮ ಅಂತ ನಾನು ಹೇಳ್ತೇನೆ. ಹಾಗಾಗಿ ಸಂಕ್ರಮಣಾದಿಗಳು ಬಂದರೂ ಕೂಡ ಏಕಾದಶಿಗೆ ಒಂದು ಪ್ರಾಧಾನ್ಯ ಪ್ರಾಶಸ್ತ್ಯ ಮುಂಚಿನಿಂದಲೇ ಇದ್ದದ್ದು. ನಾವು ಅದನ್ನು ಕಂಟಿನ್ಯೂ ಮಾಡ್ಬೇಕಷ್ಟೇ. ಈಗ ವೈಕುಂಠ ಏಕಾದಶಿ ಮಾಡಿದ್ರೆ ಮತ್ತೆ ಯಾವ ಏಕಾದಶಿ ಮಾಡ್ಬಾರ್ದು ಅಂತ ಮಾಡ್ಬೇಕಂತ ಇಲ್ಲ ಅಂತ ಕೆಲವರು ಕೇಳ್ತಾರೆ, ಸರಿ ಅದು? ಅದು ಒಂದು ತಪ್ಪು ಕಲ್ಪನೆ. ಈಗ ವೈಕುಂಠ ಏಕಾದಶಿ ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ನಾನು ಸ್ವಲ್ಪ ಅದರ ಅಧ್ಯಯನ ಮಾಡಿದ್ದೇನೆ. ಒಂದು ಲೇಖನವನ್ನು ಕೂಡ ಬರೆದಿದ್ದೇನೆ ಅದರಲ್ಲಿ, ಒಂದು ಸಂಶೋಧನಾತ್ಮಕ ಲೇಖನ. ವೈಕುಂಠ ಏಕಾದಶಿ ಅನ್ನುವಂಥದ್ದು ಅದು ಇತ್ತೀಚೆಗೆ ಶುರು, ಮುಂಚೆ ಇಲ್ಲ. ಈಗ ಒಂದು ಸ್ವಲ್ಪ ತುಂಬಾ ಪ್ರಭಾವಶಾಲಿಯಾಗಿ ಅದಕ್ಕೆ ಕಾರಣಗಳು ಇವೆ, ಇಲ್ಲ ಅಂತ ಅಲ್ಲ. ಆದರೆ ವೈಕುಂಠ ಅಂದ್ರೆ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೆಸರು. ಆದ್ರೆ ಚಾಂದ್ರಮಾನದಲ್ಲಿ ಆ ಒಂದೊಂದು ಏಕಾದಶಿಗೆ ಒಂದೊಂದು ಹೆಸರಿದೆ. ಈ ಏಕಾದಶಿಗೆ ಬೇರೆ ಹೆಸರು. ಹಾಗಾಗಿ ನಿಮ್ಮ ಬಹುಶಃ ಅದು ಪುತ್ರದಾನದ ಏಕಾದಶಿಯು ವೈಕುಂಠ ಏಕಾದಶಿಯಾಗಿ ಬರ್ತದೆ ಇರಲಿ. ಈಗ ಅದಕ್ಕೆ ಕೆಲವು ಕಡೆ ಒಂದು ಮಹತ್ವ ಹೇಳಿದ್ದಾರೆ. ನಮ್ಮ ಒಂದು ಈ ಪ್ರಾದೇಶಿಕವಾದ ಒಂದು ಚಿಂತನೆಯಲ್ಲಿ ನಮಗೆ ತಿಥಿಯನ್ನು ಹೇಳಿಕೊಡುವಾಗ ಅದಕ್ಕೆ ಪಾಡ್ಯ, ಬಲಿಪಾಡ್ಯ, ಬಿದಿಗೆ, ಸೋಮನ ಬಿದಿಗೆ ಅಂತ ಇತ್ಯಾದಿ ಎಲ್ಲ ಹೇಳುವಾಗ ಇದರಲ್ಲಿ ಏಕಾದಶಿ ಅಂದ್ರೆ ಪ್ರಥಮ ಏಕಾದಶಿ ಅಂತ ಹೇಳಿದ್ದೇವೆ. ಅದು ಎಲ್ಲರೂ ಕೂಡ ಅದನ್ನ ಕಂಠಪಾಠ, ನಾನು ಕೂಡ ಅದನ್ನೇ ಕಂಠ, ನನ್ನ ತಂದೆ ಹೇಳಿಕೊಟ್ಟದ. ಏಕಾದಶಿ ಅಂದ್ರೆ ಯಾವುದು ದೊಡ್ಡ ಏಕಾದಶಿ ಅಂದ್ರೆ ಪ್ರಥಮ ಏಕಾದಶಿ ಅಂತ. ಇದು ತಿರುಪತಿ ಎಷ್ಟು ಪ್ರಧಾನ ಅಥವಾ ಫೇಮಸ್ ಆಯ್ತು, ಆ ಕಾರಣ ತಿರುಪತಿಯಲ್ಲಿ ಒಂದು ವೈಕುಂಠ ದ್ವಾರ ಅಂತ ಹೇಳಿ ಉತ್ತರ ಭಾಗದಲ್ಲಿರುವಂತಹ ಬಾಗಿಲು ಓಪನ್ ಮಾಡಿ ಅಲ್ಲಿಂದ ಒಂದು ವಿಶೇಷ ಪೂಜೆ ಮಾಡುವ ಪದ್ಧತಿ. ಅದು ತಿರುಪತಿಗೆ ಮಾತ್ರ ಅಪ್ಲಿಕೆ, ಬೇರೆ ಕಡೆ ಇಲ್ಲ. ಅದು ತಿರುಪತಿ ದೇವರು ತುಂಬಾ ಜನಪ್ರಿಯ ಅಂತ ಆದ ಮೇಲೆ ಅದು ವೈಕುಂಠ ಏಕಾದಶಿ ಪ್ರಾಧಾನ್ಯ ಅಂತ ಬಂತು. ಇದನ್ನೇ ನೀವು ಪಂಡರಾಪುರ ಆ ಕಡೆ ಹೋದಾಗ ಅವರಿಗೆ ಆ ಪ್ರಥಮ ಏಕಾದಶಿಯ ಪ್ರಧಾನ. ಆ ವಿಠ್ಠಲನಿಗೋಸ್ಕರ ಅವರು ಎಷ್ಟೋ ಸಾವಿರಾರು ಮೈಲ್ ನಡ್ಕೊಂಡು ಬಂದು ದೇವರ ದರ್ಶನ ಮಾಡಿ ಸಂಕೀರ್ತನ ಮಾಡ್ತಾರೆ. ಎಂತ ವೈಭವ ಅದು ಪಂಡರಾಪುರದಲ್ಲಿ. ಅವರಿಗೆ ಪ್ರಥಮ ಏಕಾದಶಿ ಪ್ರಧಾನ. ಹಾಗಾಗಿ ಅದನ್ನು ಹೊಗಳುವಂಥದ್ದು, ಇದನ್ನು ಹೊಗಳುವಂಥದ್ದು ಕಾಣ್ತದೆ, ಇಲ್ಲ ಅಂತ ಅಲ್ಲ. ಅದೇ ನಾನು ಯಾವತ್ತೂ ಹೇಳುದು. ಆದ್ರೆ ಈಗ ಒಂದನ್ನು ಹೊಗಳಿದ್ದಾರೆ ಅಂತ ಹೇಳಿದ್ರೆ, ನಾನು ನನ್ನ ಲೇಖನದಲ್ಲಿ ಅದರ ಒಂದು ಉದಾಹರಣೆ ಕೊಟ್ಟಿದ್ದೆ. ನಿಮಗೆ ಶಾಲೆಯಲ್ಲಿ ಹೋಗುವಾಗ ಒಂದು ಸೈನ್ಸ್ ತಗೊಂಡಂತಹ ವಿದ್ಯಾರ್ಥಿಗಳಿಗೆ ಯಾವ ಕ್ಲಾಸ್ ಮಿಸ್ ಮಾಡಿದ್ರು ಕೂಡ ಕೆಮಿಸ್ಟ್ರಿ ಕ್ಲಾಸ್ ಮಿಸ್ ಮಾಡಬೇಡಿ, ಮ್ಯಾಥ್ಸ್ ಕ್ಲಾಸ್ ಮಿಸ್ ಮಾಡಬೇಡಿ ಅಂತ ಹೇಳಿದ್ರೆ ಬೇರೆ ಮಿಸ್ ಮಾಡಿ ಅಂತ ಹೇಳುವಂತ ಪರ್ಮಿಷನ್ ಅಲ್ಲ. ಇದನ್ನು ಒಂದು ಸ್ವಲ್ಪ ಕಠಿಣವಾದದ್ದನ್ನು ಶ್ರದ್ಧೆಯಿಂದ ಇದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಿ ಅಂತ ಅಷ್ಟೇ. ಇನ್ನೊಂದು ರೀತಿಯಲ್ಲಿ ಅದರ ಮಹತ್ವವನ್ನು ಸ್ವಲ್ಪ ಎತ್ತಿಗಡ್ಲಿಕ್ಕೋಸ್ಕರ ಮಾಡಿದ್ದು. ಈಗ ನಮ್ಮ ಮಗ ಗ್ರೇಟ್ ಅಂತ ಹೇಳಿದ್ರೆ ಉಳಿದವರು ಗ್ರೇಟ್ ಅಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ನಮಗೆ ಆ ಕ್ಷಣಕ್ಕೆ ಆಗುವಾಗ ಆ ಸಂದರ್ಭಕ್ಕೆ ಒಬ್ಬರಿಗೆ ಒಬ್ಬ ಮ್ಯೂಸಿಷಿಯನ್ ಅನ್ನ ಸಂಗೀತ ಸಮಯದಲ್ಲಿ ಹೈಲೈಟ್ ಮಾಡ್ತಾರೆ. ಹಾಗೆ ಇನ್ನೊಬ್ಬ ಒಳ್ಳೆ ಬೇರೆ ಆಕ್ಟರ್ ಅನ್ನ ಅವನಿಗೆ ಅವಕಾಶ ಸಿಕ್ಕಿದಾಗ ಅವನು ಹೈಲೈಟ್ ಆಗ್ತಾನೆ. ಹಾಗೆ ವೈಕುಂಠ ಏಕಾದಶಿ ಅಂದ್ರೆ ಚಳಿಗಾಲದಲ್ಲಿ, ಅಂತಹ ಚಳಿ ಸಮಯದಲ್ಲಿ ತಿನ್ನಿಕ್ಕೆ ಸ್ವಲ್ಪ ಮನಸ್ಸಾಗಬಹುದು, ಮನೆಯೊಳಗೆ ಇರ್ಬೋದು ಅಂತ ಹೇಳಿದ್ದಕ್ಕೆ ವೈಕುಂಠ ಏಕಾದಶಿಯನ್ನು ಬಿಡಬೇಡಿ, ತುಂಬಾ ಶ್ರೇಷ್ಠವಾದದ್ದು ಅಂತ. ಯಾಕಂದ್ರೆ ಚಳಿಗಾಲದ್ದು ಬೇಕಾಗಿಲ್ಲ, ಸುಮ್ಮನೆ ನಾವು ಹೊತ್ತುಕೊಂಡು ಮಲ್ಕೊಳ್ಳುವ ಅಂತ ಹೇಳುವಂತಹ ಭಾವ ಬರ್ಬೋದು, ಅದಕ್ಕೂ ಇರ್ಬೋದು ಏನು. ಹಾಗಾಗಿ ಏಕಾದಶಿ ಅನ್ನೋಂಥದ್ದು ಎಲ್ಲವೂ ಕೂಡ ಸಮಾನವೇ. ಎಲ್ಲ ಏಕಾದಶಿ ಕೂಡ ನಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗುವಂಥದ್ದೇ. ಹಾಗಾಗಿ ಅಂತಹ ಆ ಭಗವಂತನ ಅನುಗ್ರಹ ಆಗಬೇಕು ಅಂತ ಇದ್ರೆ ಎಲ್ಲ ಏಕಾದಶಿಯೂ ಸಮಾನ. ಹಾಗಾಗಿ ಇದನ್ನೇ ಮಾಡಿದ್ರೆ ಉಳಿದನ್ನು ಮಾಡ್ಬೇಕಿಲ್ಲ ಅನ್ನೋಂಥದ್ದು ಕೂಡ ಅದು ತಪ್ಪು ಕಲ್ಪನೆಯ ಹೊರತಾಗಿ ನಮಗೆ ಒಂದನ್ನು ಮಾಡಿಬಿಟ್ರೆ ಮತ್ತೆ ನಾವು ರೆಗ್ಯುಲರ್ ಆಗಿ ಒಳ್ಳೆ ಆಹಾರ ತಗೊಳ್ಳೋದು. ಇವತ್ತು ಊಟ ಮಾಡಿದ್ರೆ ಸಾಕು, ಹಬ್ಬದ ಊಟ ಮಾಡಿದ್ರೆ ಬೇರೆ ದಿವಸ ಮಾಡೋದು ಬೇಡ. ಯಾವ ಕಾರಣಕ್ಕೂ ಕೂಡ ಹಬ್ಬದ ಊಟ ಮಿಸ್ ಮಾಡಬೇಡಿ ಅಂತ ಹೇಳಿದ್ರೆ ಅದನ್ನು ಹೊಗಳಿ ಇದೆಲ್ಲ ಮಾಡ್ತಾ ಇದ್ದಾರೆ. ನಾವು ರೆಗ್ಯುಲರ್ ನೀವು ಇಷ್ಟು ಕಷ್ಟಪಟ್ಟು ಎಷ್ಟು ಒಳ್ಳೊಳ್ಳೆ ಅಡಿಗೆ ಮಾಡಿರ್ತೀರಿ ಮನೆಯಲ್ಲಿ, ಅದು ನಮಗೆ ಮರ್ತೇ ಹೋಗಿರ್ತದೆ. ಹಾಗಂದ್ರೆ ನಿತ್ಯ ಊಟ ಮಾಡೋದು ಬೇಡ. ಹಾಗೆ ನಿತ್ಯವೂ ಬೇಕು, ನಮಗೆ ವಿಶೇಷವೂ ಬೇಕು. ಏಕಾದಶಿಯಲ್ಲಿ ಉಪವಾಸ ಮಾಡೋದಕ್ಕೆ ನೋಡಿ, ವೈಕುಂಠ ಏಕಾದಶಿ ಆಗಲಿ ಬೇರೆ ಏಕಾದಶಿ ಶುದ್ಧ ಉಪವಾಸ ಮಾಡಿದ್ಮೇಲೆ ಏನು ವ್ಯತ್ಯಾಸ? ಬೇರೆ ಎಲ್ಲ ಮಾಡೋದಾದ್ರೆ ನಾವು ಇಷ್ಟು ಅಂದ್ರೆ ಆ ದಿವಸ ನಾನು ದೇವರಿಗೆ 1,000 ಬಂಡಾಭಿಷೇಕ, 10,000 ಬಂಡಾಭಿಷೇಕ ಮಾಡುವುದು, ಅದು 10 ಲಕ್ಷ ಬೇಕಾದ್ರೆ ನೀವು ಮಾಡುದು. ಉಪವಾಸ ದಟ್ ಇಸ್ ದ ಮ್ಯಾಕ್ಸ್, ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಈ ವೈಕುಂಠ ಏಕಾದಶಿ ಎಷ್ಟು ಉಪವಾಸ ಮಾಡ್ತಾರೋ ಮ್ಯಾಕ್ಸಿಮಮ್, ಬೇರೆ ಏಕಾದಶಿಗೆ ಅಷ್ಟೇ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಎಲ್ಲ ಏಕಾದಶಿ ವ್ರತವೂ ಕೂಡ ಸಮಾನವೇ. ವೈಕುಂಠ ಏಕಾದಶಿ ಮಾಡಿದ್ರೆ ಬೇರೆ ಮಾಡ್ಬೇಕಾಗಿ ಇಲ್ಲ ಅನ್ನುವಂಥದ್ದು ಅದು ತಪ್ಪು ಕಲ್ಪನೆ ಹೊರತಾಗಿ ಬೇರೆ ಏನು ಅಲ್ಲ. ಈ ಸೂತಿಕ ಬರುವ ಟೈಮಲ್ಲಿ ಅಂದ್ರೆ ಹೆಂಗಸರಿಗೆ ಸೂತಿಕ ಬರ್ತದೆ, ಆಮೇಲೆ ನಮಗೆ ಯಾರಾದ್ರೂ ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ತೀರೋದ್ರೆ ಆ ಸಮಯದಲ್ಲಿ ಏಕಾದಶಿ ಉಪವಾಸವನ್ನ ಹೇಗೆ ಮಾಡ್ಬೇಕು? ಅದು ಒಳ್ಳೆ ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ. ನಮ್ಮಲ್ಲಿ ಧಾರ್ಮಿಕ ಒಂದು ಆಚರಣೆಯಲ್ಲಿ ಬರುವಾಗ ಮಡಿ ಮೇಲೆ ಅಂದ್ರೆ ಸೂತಕ ಇತ್ಯಾದಿಗಳ ವಿಚಾರಗಳು, ಮೈಲಿಗೆ ವಿಚಾರಗಳು ಬಂದೇ ಬರ್ತವೆ. ಹೆಂಗಸರು ತಿಂಗಳಿನ ಸಮಯದಲ್ಲಿ ಅಥವಾ ಜಾತಾ ಶೌಚ, ಮೃತಾ ಶೌಚ, ಹುಟ್ಟುವಾಗ ಸಾಯುವಾಗ ಬರುವಂತಹ ಆ ಮೈಲಿಗೆ ಸಮಯದಲ್ಲಿ ಏಕಾದಶಿ ಅನ್ನುವಂಥದ್ದು ಅದು ತುಂಬಾ ಶ್ರೇಷ್ಠವಾದಂತಹ ವ್ರತ. ದೊಡ್ಡ ಯಜ್ಞ ಅಂತ ಕೂಡ ಕರೆಯುವಂಥದ್ದು ನೋಡ್ಬೋದು. ನನ್ನ ಪುಸ್ತಕದಲ್ಲಿ ಕೂಡ ಅದನ್ನು ದಾಖಲೆ ಮಾಡಿದ್ದೇನೆ. ಈಗ ಎಲ್ಲ ಸಮಯದಲ್ಲಿಯೂ ಕೂಡ ಸೂತಕ ಬರಲಿ, ಮೈಲಿಗೆ ಇರಲಿ, ಏನೇ ಇರಲಿ, ಏನಾದ್ರು ಮುಟ್ಟಬೇಕು ತಿನ್ನಬೇಕು ಅಂತಿದ್ದಾಗ ಎಲ್ಲ ರಿಸ್ಟ್ರಿಕ್ಷನ್ಗಳು ಬರ್ತವೆ. ಏನು ಮಾಡುವುದಿಲ್ಲ ಅಂತಿದ್ದಾಗ ಯಾವ ರಿಸ್ಟ್ರಿಕ್ಷನ್?
ಆದ್ದರಿಂದ ಏಕಾದಶಿ ಅನ್ನುವಂಥದ್ದು ಎಲ್ಲ ಸಮಯದಲ್ಲೂ ಮೈಲಿಗೆಯಲ್ಲಿಯೂ ಮಾಡಬಹುದಾದಂತಹ ದೊಡ್ಡ ಯಜ್ಞ, ಸೂತಕದಲ್ಲಿಯೂ ಮಾಡಬಹುದಾದಂತಹ ದೊಡ್ಡ ಯಜ್ಞ, ಹೆಂಗಸರು ತಿಂಗಳಿನ ಸಮಯದಲ್ಲಿ ಮಾಡಲೇಬೇಕಾದಂತಹ ದೊಡ್ಡ ಯಜ್ಞ. ಆದ್ದರಿಂದ ಏಕಾದಶಿಗೆ ಯಾವುದೇ ನಿಯಮಗಳು ಅಪ್ಲಿಕೇಬಲ್ ಅಲ್ಲ. ಅದರಿಂದ ನಮಗೆ ಯಾರ ಸಹಾಯವೂ ಬೇಡ, ಯಾರನ್ನು ಕೂಡ ನಾವು ಮುಟ್ಟಬೇಕಾಗಿಲ್ಲ, ಯಾವ ವಸ್ತುವನ್ನು ಕೂಡ ಟಚ್ ಮಾಡಬೇಕಾಗಿಲ್ಲ. ಅದು ಹಾಳಾಗ್ತದೋ ಇದು ಇದಾಗ್ತದೋ ಅಂತ ಪ್ರಶ್ನೆ ಇಲ್ಲ. ಆದ್ರೆ ಏಕಾದಶಿ ಅಂದ್ರೆ ಏನು ಮಾಡದೇ ಏನು ತಿನ್ನದೇ ಇರುವುದು ಅಷ್ಟೇ, ಕುಡದೇ ಇರುವುದು. ಅದರಿಂದ ಮಲ್ಲಿಗೆಯಲ್ಲಿಯೂ ಕೂಡ ಮಾಡಬಹುದಾದಂತಹ ದೊಡ್ಡ ಯಜ್ಞ ಅದು ಏಕಾದಶಿ. ಅದರಿಂದ ಸೂತಕಗಳು ಅದಕ್ಕೆ ನಾಲ್ಕು ಅಪ್ಲಿಕೇಬಲ್, ಮೈಲಿಗೆ ಇತ್ಯಾದಿಗಳು ಕೂಡ ಯಾವ ಕಾರಣವೂ ಅದನ್ನು ಬಾಧಿಸ್ಲಿಕ್ಕಿಲ್ಲ. ಅದರಿಂದ ಏಕಾದಶಿಗೆ ಯಾವ ನಿಷೇಧಗಳು ಇಲ್ಲ. ಎಲ್ಲರೂ ಯಾವಾಗಲೂ ಮಾಡಲೇಬೇಕಾದಂತಹ ಒಂದು ವ್ರತ ಅದು ಏಕಾದಶಿ. ಈಗ ಕೊನೆಯದಾಗಿ ನೀವು ಏಕಾದಶಿ ಉಪವಾಸದ ಬಗ್ಗೆ ಏನಾದ್ರು ಸಂದೇಶ ಯಾವ ರೀತಿ ಕೊಡು ಮಕ್ಕಳಿಗೆ ಆಗಲಿ ಇನ್ನು ಮುಂದೆ ಜನರೇಷನ್ಗೆ? ಈಗ ಈಗಿನ ಕಾಲದಲ್ಲಿ ಎಲ್ಲರಿಗೂ ಆರೋಗ್ಯ ಎರಡು ಕಾರಣಗಳಿಂದ ಬೇಕಾಗಿದೆ. ಒಂದು, ನಾವು ಚೆನ್ನಾಗಿರಬೇಕು ಅಂತ ಮುಖ್ಯ, ರೋಗಗಳು ಬರಲಾರದು. ಇನ್ನು ನಾವು ಚೆನ್ನಾಗಿ ಕಾಣಬೇಕು. ಅದಕ್ಕೋಸ್ಕರ ಈಗ 6 ಪ್ಯಾಕ್ ಡಯಟ್ ಎಲ್ಲ ಕಡೆ ಜಿಮ್ಮುಗಳು ಪ್ರಾರಂಭ ಆಗಿದೆ. ಯಾವ್ಯಾವುದೋ ಪ್ರೋಟೀನ್ ಇದು ಡ್ರಿಂಕ್ಸ್ ತಗೊಳ್ಳೋದು ಇತ್ಯಾದಿಗಳನ್ನು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ನೋಡ್ತಾರೆ. ಇದೆಲ್ಲ ಏಕಾದಶಿ ಅನ್ನುವಂತಹ ಒಂದು ವ್ರತ ನಿಯಮ ನಮಗೆ ಬರೇ ಆ ಒಂದು ಪುಣ್ಯವನ್ನು ಕೊಡೋದು, ಆ ಒಂದು 15 ದಿವಸಕ್ಕೊಮ್ಮೆ ಅಷ್ಟು ಬರುವುದು ಅಷ್ಟು ಮಾತ್ರ ಅಲ್ಲ, ಅಷ್ಟು ದಿನ ನಮ್ಮನ್ನ ಒಂದು ಜಾಗೃತಾವಸ್ಥೆಯಲ್ಲಿ ಇರ್ತದೆ. ಹಾಗಾಗಿ ದೇವರ ಪ್ರಜ್ಞೆಯನ್ನು, ದೇವರ ಸ್ಮರಣೆಯನ್ನು ತಂದುಕೊಡುವುದ್ರ ಜೊತೆಗೆ ನಾವು ಸಿಕ್ಕಿತನ ತಿನ್ನಬಾರದು. ಮತ್ತೆ ನಾನೊಂದು ಒಂದು ನಾಗರಿಕ, ಒಂದು ಮನುಷ್ಯ, ನಾನು ಒಂದು ನಮಗೆ ನಿಯಮಗಳು ಅಪ್ಲಿಕೇಬಲ್ ಅನ್ನುವಂತಹ ವಿಚಾರ ಮನಸ್ಸಿಗೆ ಬರ್ತದೆ. ಅದು ನಮಗೆ ಜೀವನದಲ್ಲಿ ಶಿಸ್ತನ್ನು ತಂದುಕೊಡ್ತದೆ. ಅದೇ ರೀತಿಯಾಗಿ ಆಹಾರದಲ್ಲಿ ನಾವು ಯೋಚನೆ ಮಾಡಬೇಕಾದಂತಹ ಅನೇಕ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ಆಗಾಗ ನೆನಪಿಸ್ತದೆ. ಹಾಗಾಗಿ ಇಷ್ಟೆಲ್ಲ ಪ್ರಯೋಜನಗಳಿರುವಂತಹ ಏಕಾದಶಿಯನ್ನು ಯಾರು ಬಿಡಬೇಡಿ. ಬಿಟ್ಟು ಬೇರೆ ಯಾವ್ಯಾವುದೋ ಇತ್ಯಾದಿಗಳನ್ನು ಡಯಟ್ ಇತ್ಯಾದಿಗಳನ್ನು ಮಾಡಿಕೊಂಡು ಸುಮ್ಮನೆ ಕಷ್ಟ ಪಡಬೇಡಿ. ಹಾಗಾಗಿ ಏಕಾದಶಿಯನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಬಂದ್ರೆ ತುಂಬಾ ಅನುಕೂಲ ಆಗ್ತದೆ. ನಾವು ಮಾಡ್ತೇವೋ ಬಿಡ್ತೇವೆ ಇದೊಂದು ವಿಚಾರ, ಆದ್ರೆ ನಮ್ಮ ಮುಂದಿನ ಪರಂಪರೆ ಕೂಡ ಚೆನ್ನಾಗಿರ್ಬೇಕು ಅನ್ನುವಂತಹ ಮುಖ್ಯ ಉದ್ದೇಶ ನಮ್ಮದಾಗಿದೆ. ಯಾಕಂದ್ರೆ ನಾವೆಲ್ಲ ಕಷ್ಟಪಡುವುದು, ದುಡಿಯುವುದು, ಏನೆಲ್ಲ ಮಾಡೋದು ನಮ್ಮ ಮಕ್ಕಳಿಗೋಸ್ಕರ. ಹಾಗಾಗಿ ನಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು. ನಮ್ಮ ಕಣ್ಣೆದುರು ಅವರು ಕಷ್ಟಪಡುವುದನ್ನು, ನಮ್ಮ ಕಣ್ಣೆದುರು ಅವರು ಹಿಂಸೆ ಪಡುವುದನ್ನು ನಾವು ನೋಡಬಾರದು ಅಂತ ಇದ್ರೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಏಕಾದಶಿ ಉಪವಾಸನ ಹೇಳಿಕೊಡು. ಅಷ್ಟೇ ನನ್ನ ಮುಖ್ಯ ಪ್ರಧಾನವಾದ ಸಂದೇಶ. ಯಾಕೆಂದ್ರೆ ಚಿಕ್ಕ ಮಕ್ಕಳು ಉಪವಾಸ ಮಾಡಿದ್ರೆ ಏನಾಗ್ತದೋ ಏನೋ, ನೀನು ತಿನ್ನು ಅಂತ ಹೇಳಿ ನಾವು ತಿನ್ನಿಸುವುದೇ ನಮ್ಮ ಅಭ್ಯಾಸ ಆಗಿರ್ತದೆ. ನಿಜವಾಗಿ ನೋಡಿದ್ರೆ ಮಕ್ಕಳಿಗೆ ನಮಗಿಂತ ಸ್ವಾಭಾವಿಕವಾಗಿ ಹೆಚ್ಚಿನ ಒಂದು ತೆರೆದುಕೊಳ್ಳುವಂತಹ ನಿಗ್ರಹ ಶಕ್ತಿ ಇರ್ತದೆ. ಹಾಗಾಗಿ ಮಕ್ಕಳಿಗೆ ಖಂಡಿತ ಏಕಾದಶಿ ಉಪವಾಸ ಕಷ್ಟ ಆಗುವುದಿಲ್ಲ. ಆದ್ದರಿಂದ ಮನೆಯಲ್ಲಿ ತಾಯಿ ಮಾಡಿದ್ರೆ ಮಕ್ಕಳು ಮಾಡ್ತಾರೆ, ಗಂಡನು ಮಾಡ್ತಾನೆ, ಇಡೀ ಸಂಸಾರವೇ ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬ ಹೆಂಗಸರು ಕೂಡ ಇದನ್ನು ಉತ್ತೇಜನ ಮಾಡಿ ಮಕ್ಕಳ ಕೈಯಲ್ಲಿ ಮಾಡಿಸಿ ಒಂದು 8 ವರ್ಷದಿಂದ 80 ವರ್ಷದ ತನಕ, ಅಂದ್ರೆ ನಂತರ ಆರೋಗ್ಯದ ಸಮಸ್ಯೆ ಉಂಟು, ಶುಗರ್ ಇದ್ದವರು ಹೇಗೆ ಮಾಡಬೇಕು, ಡಯಾಬಿಟಿಸ್ ಇದ್ದವರು ಅಂದ್ರೆ BP ಇದ್ದವರು ಹೇಗೆ ಮಾಡಬೇಕು, ಎಲ್ಲ ಪ್ರಶ್ನೆಗಳು ಬರ್ತವೆ. ಆವಾಗ ಅವರ ಡಾಕ್ಟರ್ ಅನ್ನು ಕೇಳಿಕೊಂಡು ಅಡ್ವೈಸ್ ತಗೊಂಡು ಮಾಡ್ಬೇಕಾಗ್ತದೆ. ಆದ್ರೆ ಮಕ್ಕಳಿಗೆ ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ದೇವರ ದಯೆಯಿಂದ ಇರುವುದಿಲ್ಲ. ಆದ್ರಿಂದ ಆರೋಗ್ಯವಂತ ಮಕ್ಕಳಿಗೆ ಆ ಡಿಸಿಪ್ಲಿನ್ ಅನ್ನು ಹೇಳಿಕೊಟ್ರೆ ಮಕ್ಕಳು ಸನ್ಮಾರ್ಗಕ್ಕೆ ಬರ್ತಾರೆ. ಅವರಲ್ಲೂ ದೈವಿಕ ಪ್ರಜ್ಞೆ ಬರ್ತದೆ, ಧಾರ್ಮಿಕ ಪ್ರಜ್ಞೆ ಬರ್ತದೆ. ನಾವು ಎಂತಹ ಒಂದು ಸಂಸ್ಕಾರದಿಂದ ಬಂದವರು, ನಮ್ಮ ಧರ್ಮ ಏನು, ನಮ್ಮ ಪರಂಪರೆ ಏನು ಅನ್ನುವಂತಹ ಒಂದು ಮಹತ್ವ ಅವರಿಗೆ ಅರ್ಥ ಆಗ್ತದೆ. ಅವರಲ್ಲೊಂದು ಡಿಸಿಪ್ಲಿನ್ ಒಳಗಿನಿಂದಲೇ ಅದು ಸೃಷ್ಟಿ ಆಗ್ತಾ ಹೋಗ್ತದೆ. ಆದ್ದರಿಂದ ನಮ್ಮ ವಂಶ ನಿಜವಾಗಿಯೂ ಬೆಳೆಯುತ್ತದೆ. ಹಾಗಾಗಿ ನಮಗಿಂತ ಚೆನ್ನಾಗಿ ನಮ್ಮ ಮಕ್ಕಳು ಸುದೃಢ ಕಾಯರಾಗಿರ್ತಾರೆ, ಒಳ್ಳೆಯ ವಿಚಾರವಂತರಾಗಿರ್ತಾರೆ. ಹಾಗೆ ದೈವಾನುಗ್ರಹವು ಕೂಡ ಅವರನ್ನು ಹುಡುಕಿಕೊಂಡು ಬರ್ತದೆ. ಆದ್ದರಿಂದ ನಮ್ಮ ಮುಂದಿನ ಪರಂಪರೆಗೆ ನಾವು ನಿಜವಾಗಿಯೂ ನಾವು ಕೊಟ್ಟು ಬೆಳೆಸಬೇಕಾದಂತಹ ಸಂಪತ್ತು ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಮಾಡಿಕೊಂಡು ಬಂತಹ ಇಂತಹ ವ್ರತಾನುಷ್ಠಾನಗಳು. ಆದ್ದರಿಂದ ಎಲ್ಲರೂ ಏಕಾದಶಿಯನ್ನು ಮಾಡಿ ದೇವರ ಅನುಗ್ರಹಕ್ಕೆ, ವಿಶೇಷವಾಗಿ ಒಳ್ಳೆಯ ಆರೋಗ್ಯವಂತ ಜೀವನವನ್ನು ಪಡೆಯಲಿಕ್ಕೆ ನೀವು ಪಾತ್ರರಾಗಿ ಅಂತ ಹೇಳಿ ನನ್ನ ಒಂದು ವಿಶೇಷವಾದಂತಹ ವಿನಂತಿಯ ಜೊತೆಗಿನ ಸಂದೇಶ. ಕೃಷ್ಣ. ಇಷ್ಟರವರೆಗೆ ನಮಗೆ ಏಕಾದಶಿ ಉಪವಾಸದ ಬಗ್ಗೆ ಒಂದು ಕೆಲವು ಪ್ರಶ್ನೆಗಳಿತ್ತು, ಕೆಲವು ಜಿಜ್ಞಾಸೆಗಳು, ಅದನ್ನು ನಿಮ್ಮ ಹತ್ರ ಕೇಳಿ ನಾವು ಒಳ್ಳೆಯ ರೀತಿಯ ನಮಗೆ ನಮ್ಮ ಯಾವುದೇ ರೀತಿಯ ಒಂದು ಜಿಜ್ಞಾಸೆಗಳಿಗೆ ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು. ಯಾಕಂದ್ರೆ ಇಂಥ ವಿಚಾರವನ್ನ ಜನರ ಮುಂದೆ ಇಡ್ಲಿಕ್ಕೆ ಅಂತ ನೀವು ಸಮಯ ಮಾಡಿಕೊಂಡು ಅಷ್ಟೇ ಚಿಂತನೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ಇದರಿಂದ ತುಂಬಾ ಜನಗಳಿಗೆ ಉಪಕಾರ ಆಗಿರ್ಬೋದು. ಆದ್ದರಿಂದ ನನ್ನ ಕಡೆಯಿಂದಲೂ ಕೂಡ ನಿಮಗೆ ಧನ್ಯವಾದಗಳು. ಹಾಗಾಗಿ ಇದನ್ನು ಅನುಸರಿಸುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡಿದರೆ ಅದರ ಪುಣ್ಯ ನಮಗೆ, ನಿಮಗೆ ಎಲ್ಲರಿಗೂ ಪ್ರಾಪ್ತಿಯಾಗ್ತದೆ, ಭಗವಂತನಿಗೂ ಪ್ರೀತಿಯಾಗ್ತದೆ. ಇಂತಹ ಪುಣ್ಯ ಕಾರ್ಯಗಳು ನಿಮ್ಮಿಂದ ಇನ್ನು ಮುಂದೆಯೂ ನಡೆಯಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನೀವು ಇಷ್ಟೊತ್ತು ಯೋಗೀಂದ್ರ ಭಟ್ ಉಳಿ ಅವರ
ಏಕಾದಶಿ ಉಪವಾಸದ ಮಹತ್ವವನ್ನು ಕೇಳಿದ್ರಿ. ನೀವೆಲ್ಲರೂ ಇನ್ನೂ ಅದನ್ನು ಆಚರಿಸ್ಬೇಕಂತ ನಾನು ಕೇಳಿಕೊಳ್ತೇನೆ.